ಮುರುಘಾಸ್ವಾಮಿ ನಿರಪರಾಧಿ. ಅವರ ಜೊತೆಗೆ ಪ್ರಕರಣದಲ್ಲಿದ್ದಂಥ ಇನ್ನಿಬ್ಬರು ಕೂಡ ನಿರಪರಾಧಿಗಳು ಅಂತ, ಅಕ್ವಿಟೆಡ್, ನಿರಪರಾಧಿಗಳು. ಪರಮಶಿವಯ್ಯ ಅಂತ ಮ್ಯಾನೇಜರು, ಹಾಸ್ಟೆಲ್ ವಾರ್ಡನ್ ರಶ್ಮಿ, ಜೊತೆಗೆ ಮುರುಘಾಸ್ವಾಮಿ, 3 ಜನ ಈ ಕೇಸ್ನಲ್ಲಿದ್ದಂಥ ಆರೋಪಿಗಳು ಅಕ್ವಿಟೆಡ್, ನಿರಪರಾಧಿಗಳು ಎಂದು ಬಿಡುಗಡೆ ಮಾಡಲಾಯಿತು. ಒಂದಷ್ಟು ಅಬ್ಸರ್ವೇಷನ್ಸ್ ಇದ್ದಾವೆ ಜಡ್ಜ್ಮೆಂಟ್ ಇದ್ದು. ಸಂತ್ರಸ್ತೆಯರಿಂದ ದೂರು ಕೊಡಿಸುವ ವಿಚಾರದಲ್ಲಿ ಪಿತೂರಿ ನಡೆದದ್ದು ದೃಢ. ಮುರುಘಾಶ್ರೀ ಬಸವರಾಜನ್ ನಡುವಿನ 15 ವರ್ಷದ ಜಿದ್ದಿನ ಕಾರಣಕ್ಕೆ ಈ ಕಂಪ್ಲೇಂಟ್ ಕೊಡಲಾಯಿತು. ಬಾಲಕಿಯರು ಬೆಂಗಳೂರಿಗೆ ಬಂದಾಗ ಬಸವರಾಜನ್ ದಂಪತಿ ದುಡ್ಡು ಕೊಟ್ಟರು. ಸಂತ್ರಸ್ತೆಯರು ಅಂತ ಹೇಳಿಕೊಂಡು ಬಂದಂಥ ಬಾಲಕಿಯರು ಪೊಲೀಸರ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟೇ ಒಂದು, ಕೋರ್ಟಿನ ಮುಂದೆ ಕೊಟ್ಟಂಥ ಸ್ಟೇಟ್ಮೆಂಟೇ ಇನ್ನೊಂದು. ಅತ್ಯಾಚಾರ ನಡೆದಿರುವುದಕ್ಕೆ ಯಾವುದೇ ಮೆಡಿಕಲ್ ಸಾಕ್ಷಿಗಳಿಲ್ಲ. ದೂರು ನೀಡುವ ಮೊದಲು 30 ದಿನ ಸಂತ್ರಸ್ತೆಯರು ಬಸವರಾಜನ ಮನೆಯಲ್ಲಿದ್ದರು. ಲಕ್ಷಾಂತರ ರೂಪಾಯಿ ಬಸವರಾಜನ್ ಇದಕ್ಕೋಸ್ಕರ ಖರ್ಚು ಮಾಡಿದ್ದಾರೆ. ಹಣ ವ್ಯಯ ಮಾಡಿ ವ್ಯವಸ್ಥಿತವಾದ ಷಡ್ಯಂತ್ರ ಮಾಡಲಾಗಿದೆ ಮುರುಘಾ ಮಠದ ವಿರುದ್ಧದ ದ್ವೇಷಕ್ಕಾಗಿ. ಅತ್ಯಾಚಾರ ನಡೆದಿದೆ ಎನ್ನಲಾದ ಸ್ಥಳದ ಬಗ್ಗೆ ಸಂತ್ರಸ್ತೆಯರ ಹೇಳಿಕೆಗಳು ಸಮಂಜಸವಾಗಿಲ್ಲ. ಕೃತ್ಯ ನಡೆದ ಸ್ಥಳದ ಮಹಜರ್ಗೂ ಸಂತ್ರಸ್ತೆಯರ ವಿವರಣೆಗೂ ಹೋಲಿಕೆ ಇಲ್ಲ. ಮಠದ ಹಾಸ್ಟೆಲ್ನಿಂದ ಹಲ್ಲೆ ಮಾಡಿ ಹೊರಗೆ ಹಾಕಿದ್ದಾರೆ ಅನ್ನೋ ಆರೋಪ, ಹಲ್ಲೆ ಮತ್ತು ರಕ್ತಗಾಯಗಳಾಗಿದ್ದಕ್ಕೆ ಮೆಡಿಕಲ್ ಸಾಕ್ಷ್ಯಗಳಿಲ್ಲ. ಬಾಲಕಿಯರು ಯಾಕೆ ಮೈಸೂರಿನ ಒಡನಾಡಿಗೆ ಹೋದರು ಎಂಬುದಕ್ಕೆ ಉತ್ತರ ಇಲ್ಲ. ಪೊಲೀಸರ ಮುಂದೆ ಹೋಗಿ ದೂರು ಕೊಡದೆ ಮೈಸೂರಿಗೆ ಹೋಗಿದ್ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಇದೊಂದು ಕಲ್ಪಿತ ಕಟ್ಟುಕತೆ ಎಂದು ಆರೋಪಿಗಳ ಪರ ವಕೀಲರು ಮಾಡಿದ ವಾದಕ್ಕೆ ಪುಷ್ಟಿ ದೊರೆತಂತೆ ಕಾಣಿಸ್ತಾ ಇದೆ. ಜಡ್ಜ್ಮೆಂಟನ್ನು ಡೀಟೇಲಾಗಿ ನೋಡಬೇಕು. ನಾವು ಆರ್ಗ್ಯುಮೆಂಟಿನ ವಿಷಯಗಳನ್ನು ಹೇಳಿದೆ ನಿಮಗೆ. 3 ಜನ ಖುಲಾಸೆ ಆಗಿದ್ದಾರೆ.